ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಥರ್ಸ್ಡೇ ವ್ಲಾಗ್. ಇವತ್ತು ಫಾರ್ ಎ ಚೇಂಜ್ ಯಾವಾಗಲೂ ಡೈಲಿ ವ್ಲಾಗ್ ಆ ಥರದ ಫಂಕ್ಷನ್ ವ್ಲಾಗ್ ಇರುತ್ತಲ್ಲ, ಇವತ್ತು ಒಂದು ರೆಸಾರ್ಟ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತೆಲ್ಲ ಹೇಳ್ತೀನಿ. ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಫ್ಯಾಮಿಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ 113 ಮೆಂಬರ್ಸ್, 5 ಫ್ಯಾಮಿಲಿ. ಸೊ ನಂದು ರೆಡಿ ಆಯಿತು. ಇವಾಗ ಒಂದು ಜೀನ್ಸು ಒಂದು ಸ್ವೆಟ್ ಶರ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಸ್ಸಿ ಇದೆ, ಯಾಕಂದರೆ ಇವಾಗ ನಾನು ಎಲ್ಲ ಪ್ಯಾಕಿಂಗು ಅದು ಇದೆಲ್ಲ ಇತ್ತಲ್ಲ, ಸೊ ಇವಾಗೆಲ್ಲ ಎತ್ಕೊಬೇಕು. ಸೊ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ. ನಂದು ರೆಡಿ ಆಯಿತು, ಮಕ್ಕಳೆಲ್ಲ ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ. ಇವತ್ತಂತೂ ಫುಲ್ ಮೋಡ ಥರ ಇದೆ. ಮಳೆ ಬಂದುಬಿಟ್ರೆ ಏನು ಮಾಡೋದು ಅಂತ. ಯಾವಾಗಲೂ ಬಿಸಿಲಿರ್ತೈತೆ, ಅದೇನೋ ಇವತ್ತೊಂಥರ ಡಿಫ್ರೆಂಟಾಗಿದೆ. ಒಂದೊಂದ್ಸತಿ ಆ ಥರ ಆಗುತ್ತೆ. ನಾವು ಸೆಲೆಕ್ಟ್ ಮಾಡಿರೋ ಡೇನೇ ಒಂಥರ ಇರುತ್ತೆ. ಸೊ ಬನ್ನಿ, ಆದಷ್ಟು ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನಾವಿವಾಗ ಮನೆ ಬಿಟ್ಟಾಗ ಆಲ್ಮೋಸ್ಟ್ ಟೈಮ್ 11 o'clock ಆಗಿತ್ತು. 10:45, 11 ಅಷ್ಟು ಗಂಟೆಗೆ ಬಿಡೋದು ಅಂದ್ಕೊಂಡಿದ್ದೆ. ಇಲ್ಲಿಂದ ನಮ್ಗೆ ರೈಡು 1.5 hour ಜರ್ನಿ ಆಯಿತು. ಆನ್ ದ ವೇ ನಾವು ಸ್ವಾತಿ ಅವ್ರನ್ನ ಪಿಕ್ ಮಾಡಿಕೊಂಡು 3 ಜನ, ಇವಾಗ ಇವರು 3 ಜನ ಹಿಂದೆಗಡೆ ಸೆಟಲ್ ಆಗಿದ್ದಾರೆ. ಮಕ್ಕಳು 3 ಜನನೂ ಫ್ರೆಂಡ್ಸ್. ಇನ್ನು ಮಿಕ್ಕಿದವರೆಲ್ಲ ಬೇರೆ ಸಪ್ರೇಟ್ ಕಾರ್ ಆ ಥರ ಬರ್ತಾಯಿದ್ದಾರೆ. ಎಲ್ಲರಿಗೂ ಕಂಫರ್ಟಬಲ್ ಇರಲ್ಲ ಅಂತ ನಾನು ಎಲ್ಲರದ್ದು ವೀಡಿಯೋ ಅಷ್ಟು ತೆಗ್ದಿಲ್ಲ. ಸೊ ಇಲ್ಲಿ ನಾವು ಆನ್ ದ ವೇ ಹೋಗ್ತಾ ಕಾಫಿಗೆ ಸ್ಟಾಪ್ ಮಾಡಿದ್ವಿ, ಮತ್ತು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಸ್ನ್ಯಾಕ್ಸ್ ತೊಗೊಂಡ್ವಿ. ಇಲ್ಲಿ ಜಸ್ಟ್ ಕಾಫಿ ಮತ್ತು ಜ್ಯೂಸ್ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕಾಫಿ ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟು ಇದಕ್ಕೆ ಹೊರಟ್ವಿ. ಮೋಡ ಥರನೇ ಇತ್ತು. ಇಲ್ಲಿ ಹೋಟೆಲಿಂದ ಈಚೆ ಬರೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಅಯ್ಯೋ ಏನಿದು, ಏನೂ ಆಡೋಕ್ಕಾಗಲ್ಲ, ಹೆಂಗಪ್ಪ ಇದು ಅಂತ ಅಂದ್ಕೊತಾ ಇದ್ವಿ. ಮಳೆ ಬರ್ತಾ ಇರೋದು ನೋಡಿ ಏನು ಮಾಡೋದು ಏನು ಅಂತ. ಬಟ್ ಮಳೆ ಹೆಂಗಿತ್ತು ಅಂತಂದರೆ, ಇವಾಗ ನಾವು ಬಿಡ್ದಿಲ್ ಸ್ಟಾರ್ಟ್ ಆಯಿತು, ತಿರ್ಗಿ ನಾವು ಮುಂದೆ ಹೋಗ್ತಾ ಅಲ್ಲಲ್ಲಿ ಇತ್ತು ಅಷ್ಟೇ. ತುಂಬ ಜಾಸ್ತಿ ಬರಲಿಲ್ಲ. ಒಂದು ಪಾಯಿಂಟಲ್ಲೆಲ್ಲೋ ಜಾಸ್ತಿ ತುಂಬ ಮಳೆ ಇದ್ದಿದ್ದು. ನಾವು ಡೆಸ್ಟಿನೇಷನ್ನಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಅಲ್ಲೇನು ಮಳೆ ಇರಲಿಲ್ಲ, ಸುಮ್ಮನೆ 1-2 ಹನಿ ಆಗ್ತು ಅಷ್ಟೇ. ಮಳೆ ಏನಂತ ಮಳೆ ಇರಲಿಲ್ಲ. ಕ್ಲೈಮೇಟ್ ನಿಜ ಹೇಳ್ಬೇಕಂದ್ರೆ ಅವತ್ತಿಗೆ ತುಂಬ ಚೆನ್ನಾಗಿತ್ತು. ಈ ಬಿಸಿಲಲ್ಲಂತೂ ಏನು ಮಾಡೋಕ್ಕಾಗಲ್ಲ. ಇದು ನಾವು ಹೋಗಿದ್ದಂಥ ರೆಸಾರ್ಟ್ ರ್ಯಾವಿಶಿಂಗ್ ರಿಟ್ರೀಟ್ ಅಂತ. ಇಲ್ಲಿ ಹೋದ್ವಿ, ಆವಾಗ ಸ್ಟಾರ್ಟ್ ಆಯಿತು ಮಳೆ ಹನಿ ಹಾಕೋಕ್ಕೆ. ಅದಕ್ಕೆ ಮುಂಚೆ ಬಿಸಿಲಿತ್ತು ಅನಿಸುತ್ತೆ. ಇಲ್ಲಿ ಟ್ಯಾಗ್ ಕೊಟ್ಟರು. ಈ ಟ್ಯಾಗ್ ನಮಗೆ 2 days ಬರೋವರೆಗೂ ನಮ್ಮ ಕೈಯಲ್ಲೇ ಇರಬೇಕಿತ್ತು. ಫುಡ್ಗಾಗಿರ್ಬೋದು, ರೈಡ್ಸ್ಗಾಗಿರ್ಬೋದು. 10 ರೈಡ್ಸ್ ಇನ್ಕ್ಲೂಡಿಂಗ್ ಇರುತ್ತೆ ಇದರಲ್ಲಿ. ಮತ್ತು ಒಂದೊಂದು ರೈಡ್ಗೆ ಅಂದರೆ ಒಂದೊಂದು ಗೇಮ್ಸ್ ಆ ಥರದ್ದು ಏನಾದರೂ ಇದ್ದರೆ 3 points ಆ ಥರ ಇರುತ್ತೆ. ಇದು ಇಲ್ಲಿಂದ ನಮಗೆ ರೂಮ್ಗೆ ಇದರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು 5 rooms ತೊಗೊಂಡಿದ್ವಿ. ಸೊ ಟೋಟಲ್ 6 couple. ಒಬ್ಬರು ಮಾತ್ರ ಡೇ ಔಟ್ಗೆ ಪ್ಲ್ಯಾನ್ ಮಾಡಿದರು. ಇನ್ನು ಮಿಕ್ಕಿದ್ದು ನಾವೆಲ್ಲನೂ ಸ್ಟೇ ಅಂತ ಫಿಕ್ಸ್ ಆಗಿ ಇದು ನಾವು ಇಲ್ಲಿ 2 ಥರ ರೂಮ್ ಬರುತ್ತೆ. ಒಂದು ಜಕುಸಿ ಬರುತ್ತೆ, ಇನ್ನೊಂದು ನಾರ್ಮಲ್ ಬಾತ್-ಟಬ್. ನಾವು ನಾರ್ಮಲ್ ಬಾತ್-ಟಬ್ ಆ ಥರದ್ದೇ ತೊಗೊಂಡಿದ್ವಿ. ಪಕ್ಕನೇ ಇತ್ತು ರೂಮ್ಸು. ಇದು ಒಂಥರ ಚೆನ್ನಾಗಿತ್ತು, ಕ್ಯೂಟಾಗಿ. ಫುಲ್ಲು ಗ್ರೀನ್, ಮುಂದೆ ಹಿಂದೆಗಡೆ ಓಪನ್ನು ಅಷ್ಟೇ. ಇವಾಗ ತೋರಿಸ್ತೀನಿ, ಅದನ್ನು ವೀಡಿಯೋ ಮಾಡಿದ್ದೀನಿ ನಾನು. ಇದನ್ನು ಅಷ್ಟೇ, ಆ ಕಡೆ ಸಿಟ್ಟಿಂಗ್ ಏರಿಯಾನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಮಗೆ ಇಷ್ಟ ಆಯಿತು. ಇದು ಟೋಟಲ್ ಕಾಸ್ಟ್ ಬಂದು 9,000 ನಮ್ಮ ಸ್ಟೇಗೆ, ಇನ್ಕ್ಲೂಡಿಂಗ್ ಫುಡ್, ಗೇಮ್ಸ್ ಎಲ್ಲ ಸೇರಿ 9,000 ಆಗಿತ್ತು. ನಾವಿಷ್ಟು ಜನ ಹೋಗಿದ್ವಲ್ಲ, ಸೊ ಹಾಗಾಗಿ ಡಿಸ್ಕೌಂಟ್ ಎಲ್ಲ ಹೋಗಿ 8.5K ಪೇ ಮಾಡಿದ್ದು ನಾವು. ಲಂಚು, ಡಿನ್ನರು ಮತ್ತು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟು ಈ ಥರ. ಮತ್ತು ತಿರ್ಗಾ ರೈಡ್ಸ್ಗೆ ನಮಗೆ 10 ಗೇಮ್ಸ್ ಏನೋ ಇರುತ್ತೆ. ಅದು ಬಿಟ್ಟು ನಾವು ಬೇರೆ ಏನೇ ಆಡಬೇಕಾದ್ರೂ ಪೇ ಮಾಡಿನೇ ಆಡಬೇಕು. ರೂಮೆಲ್ಲ ಒಂದು ಸತಿ ಚೆಕ್ ಮಾಡಿ ನಾವು ಲಗೇಜಸ್ ಎಲ್ಲ ಇಟ್ಬಿಟ್ಟು ಆಲ್ಮೋಸ್ಟ್ 1 ಗಂಟೆ ಆಯಿತು. 1 ಗಂಟೆ ಅಂದರೆ ಊಟದ ಟೈಮ್ ಅಲ್ವಾ, ಸೊ ಫಸ್ಟು ಊಟಕ್ಕೆ ಹೋಗ್ಬಿಡೋಣ, ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ಹೋಗಿದ್ದ ದಿವಸನೇ ತುಂಬ ಚೆನ್ನಾಗಿತ್ತು ಕ್ಲೈಮೇಟು. ನೆಕ್ಸ್ಟ್ ಡೇ ಅಂತೂ ಸಖತ್ತು ಬಿಸಿಲು. ನಮಗೆ ಏನು ಆ್ಯಕ್ಟಿವಿಟಿನೂ ಮಾಡೋಕ್ಕಾಗಿಲ್ಲ. ಬಿಸಿಲಿಗೆ ಸಖತ್ತು ಸುಸ್ತು ಒಂಥರ. ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗೋದು ಅದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಫುಡ್ ವೈಸು ಅಷ್ಟೇ ಚೆನ್ನಾಗಿತ್ತು. ಮತ್ತು ಲೈವ್ ಕೌಂಟರ್ ಎಲ್ಲ ಇತ್ತು ಅಲ್ಲಿ. ಪಾನಿಪುರಿ ಆಗಿರ್ಬೋದು, ಫಿಶ್ಶು ಅದೆಲ್ಲ ಆ ಕಡೆ ಇತ್ತು. ಇಂಡೋರ್ ಗೇಮ್ಸೂ ಅಷ್ಟೇ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಇಲ್ಲೇ ಮಕ್ಕಳನ್ನ ಆಟ ಆಡಿಸ್ಕೊಂಡು ನಾವು ಆಟ ಆಡಿಕೊಂಡು ಒಂದು 20 minutes ಇಲ್ಲೇ ಎಂಗೇಜ್ ಆಗಿಬಿಟ್ಟಿದ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾರ್ಮಲ್ ನಾವು ಮನೇಲಿದ್ದೀನಿ ಮನೆ ರೂಟೀನ್ಗಿಂತ ಫಾರ್ ಎ ಚೇಂಜ್ ನಾವಿಲ್ಲಿ ಈಚೆ ಬಂದಾಗ ತುಂಬಾ ಒಂಥರ ಪೀಸ್ ಆಫ್ ಮೈಂಡ್ ಅನಿಸುತ್ತೆ. ಏನಂತಂದರೆ
ಮನೇಲಿ ರೊಟೀನು ಮನೆಗೆ ಅದು ಒಂಥರ ಸೆಟ್ ಆಗಿರ್ತೀವಿ. ಇಲ್ಲಿ ಬಂದಿದ ತಕ್ಷಣ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಒಂದು ಪೀಸ್ ಆಫ್ ಎಂಜಾಯ್ಮೆಂಟ್ ಆಗಿರ್ಬೋದು ಚೆನ್ನಾಗಿತ್ತು. ಈ ಗೇಮ್ಸು ಇದೆಲ್ಲ ನಾವು ದೊಡ್ಡವ್ರು ಆಡಿದ್ದು, ಮಕ್ಕಳೆಲ್ಲ ಅವ್ರ ಪಾಡ್ಗೆ ಅವರೆಲ್ಲ ಆಡ್ತಾಯಿದ್ರು. ಮ್ಯಾನೇಜ್ಮೆಂಟೂ ಹೇಳೋದಾದರೆ ಅವರು ಅಷ್ಟೇ ಮಕ್ಕಳನ್ನ ಎಂಗೇಜ್ ಮಾಡ್ತಾರೆ. ಇವಾಗ ನಾವು ದೊಡ್ಡವರೆಲ್ಲ ಇದು ಆಡ್ತಾಯಿದ್ದಾಗ ಅವರು ಮಕ್ಕಳನ್ನ ಆಟ ಆಡ್ಸೋದು ಆ ಥರದ್ದೆಲ್ಲನೂ ಮಾಡ್ತಾಯಿದ್ರು. ನಾವಿಬ್ಬರು ಮಕ್ಕಳನ್ನ ಕರ್ಕೊಂಡೋಗ್ವಿ. ಸೊ ನನಗೇನು ಅಷ್ಟು ರಿಸ್ಕ್ ಅನಿಸ್ಲಿಲ್ಲ. ಓಕೆ, ಮ್ಯಾನೇಜಬಲ್ ಆಗಿತ್ತು. ಎಲ್ಲರೂ ಮಕ್ಕಳು ಎಲ್ಲ ಬಂದಿರಲ್ಲ, ಎಲ್ಲ ಆಟ ಆಡಿಕೊಂಡು ರೈಡ್ಸ್ ಎಲ್ಲ ನಾವು ನೆಕ್ಸ್ಟ್ ಡೇ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ನಮಗೆ ಬ್ರೇಕ್ಫಾಸ್ಟ್ ಆದಮೇಲೆ 11 o'clock ಚೆಕ್ಔಟ್ ಇರೋದು. ಚೆಕ್ಔಟ್ ಆದಮೇಲೂ ನಾವು ರೈಡ್ಸ್ ಎಲ್ಲ 5 o'clock ತನಕನೂ ನಮಗೆ ಇದಿರುತ್ತಂತೆ, ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೋದು ಅಂತ. ಮತ್ತು ಏನಿರುತ್ತೆ ಲಂಚ್ ಎಲ್ಲನೂ ಇನ್ಕ್ಲೂಡ್ ಇರೋಲ್ಲ. ಸೊ ದಟ್ ಯಾರಾದರೂ ಹೋಗೋ ಥರ ಇದ್ದರೆ ನಾನು ಫಸ್ಟೇ ಅದು ಇನ್ಫಾರ್ಮೇಷನ್ ಹೇಳೋಣ ಅಂತ. ಮತ್ತು ಇವಾಗೆಲ್ಲ ಪೂಲ್ಗೆ ಹೋದ್ವಿ. ಪೂಲಲ್ಲೆಲ್ಲ ಎಲ್ಲರೂ ಅಷ್ಟೇ ಆಟ ಆಡಿಕೊಂಡು, ಡ್ಯಾಡೀಸ್ ಎಲ್ಲ ಒಂದು ಪೂಲು, ಮಕ್ಕಳೆಲ್ಲ ಒಂದು ಪೂಲಲ್ಲಿ ಆಡ್ತಾಯಿದ್ರು. ಆಮೇಲೆ ಎಲ್ಲ ಒಟ್ಟಿಗೆ ಆಡಿಕೊಂಡು ನಾನು ಫಾರ್ ದ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಇಷ್ಟು ವರ್ಷದಲ್ಲೂ ಸ್ವಿಮ್ಮಿಂಗ್ ಪೂಲ್ ಇಳ್ದಿರೋದಾಗಿತ್ತು. ಆಡ್ತಾಯಿದ್ರಂತೆ ಗೊತ್ತಿಲ್ಲ ನನಗೆ, ನಾನು ನೋಡಿರೋದು ಸ್ವಿಮ್ಮಿಂಗ್ ಮಾಡೋದೆಲ್ಲ ನೋಡಿರೋದೆಲ್ಲನೂ. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಂದ್ವಿ. ಪಾವ್ ಭಾಜಿ ಇತ್ತು, ಮತ್ತು ಇದು ಚುರ್ಮುರಿ ಥರ, ಇದು ಬರೀ ಇದು ಕಡಲೆಪುರಿ ಒಗ್ಗರಣೆ, ಮತ್ತು ಪ್ಲೇನ್ ಕೇಕ್ ಇತ್ತು. ಪ್ಲೇನ್ ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು, ಅದು ಮೈಲ್ಡಾಗಿ. ಕಾಫಿ ಓಕೆ, ಟೀ ಅಂತೂ ಚೆನ್ನಾಗಿತ್ತು. ಸೊ ಇವಾಗ ನಾನು ಮತ್ತು ಇನ್ನೊಬ್ಬರು ಫ್ರೆಂಡ್ ಅವರು ಅಷ್ಟೇ ಇಲ್ಲೆಲ್ಲ ಇನ್ನೇನಿದೆ ಆ್ಯಕ್ಟಿವಿಟೀಸ್ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಆ ಕಡೆ ಟೆಂಟ್ದಿತ್ತು, ಚೆನ್ನಾಗಿತ್ತು, ಕ್ಯೂಟಾಗಿ. ಬಟ್ ಯಾರಾದರೂ ಸಿಂಗಲ್ಸಲ್ಲಿ ಇಲ್ಲ ಕಝಿನ್ಸ್ ಆ ಥರ ಬಂದವ್ರಿಗೆ ಅದು ಯೂಸ್ ಆಗುತ್ತೆ. ಇದು ನೈಟ್ ಊಟದ ಮೆನ್ಯೂನು ತುಂಬ ಚೆನ್ನಾಗಿತ್ತು. ಮೇನ್ ಥಿಂಗ್ ಏನಂದರೆ ಪಾಸ್ತಾ ಇತ್ತು. ಮಕ್ಕಳಿಗೆಲ್ಲ ಪಾಸ್ತಾ ಒಂದು ಹಾಕ್ಕೊಟ್ಬಿಟ್ಟು ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ಬಿಟ್ವಿ. ಸೊ ಅವರಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳನ್ನ ತಿನ್ನಿಸ್ಬಿಟ್ಟು ಮಲಗಿಸಿದ್ರೆ ಆವಾಗ ನಮ್ಮ ಟೈಮ್ ನಾವು ಲೇಡೀಸ್ ಎಲ್ಲ ಇವಾಗ ಮಾತಾಡೋದು ಅದೆಲ್ಲ ಇರುತ್ತಲ್ಲ, ನಾವೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಎಲ್ಲ ಮಕ್ಕಳಿಗೆ ಊಟ ಮಾಡಿಸ್ತಾಯಿದ್ದೀವಿ. ಪಾಸ್ತಾ ಇರೋದ್ರಿಂದ ಟೆನ್ಷನ್ ಇಲ್ಲ. ಇಬ್ಬರೂ ಅಷ್ಟೇ. ಇವಾಗ ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಹೆಂಗೆ ತಿನ್ನಿಸ್ತೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ ಇವಾಗ ಈಚೆ ಹೋದರೆ. ಇವಾಗ ನಕ್ಷತ್ರ ಮ್ಯಾನೇಜಬಲ್, ಅವನೇ ತಿನ್ನೋದು ಅದೆಲ್ಲನೂ. ರೈಸ್ ಐಟಮ್ಸ್ ಒಂದು ನಾನು ತಿನ್ನಿಸ್ಬೇಕಾಗತ್ತೆ, ಅದು ಬಿಟ್ಟರೆ ಅವನು ತಿಂತಾನೆ ಬೇರೆದೆಲ್ಲನೂ. ದಿಹಾನ್ದು ಅಷ್ಟೇ, ಅವ್ನು ಫಸ್ಟಿಂದನೂ ಅದು ಪ್ರಾಕ್ಟೀಸ್. ನೈಟು ಫಿಶ್ಶು ಮತ್ತು ಚಿಕನ್ ಬಿರಿಯಾನಿ ಇತ್ತು, ಮಧ್ಯಾಹ್ನ ಮಟನ್ ಬಿರಿಯಾನಿ ಇತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಇದು ಮಾರ್ನಿಂಗು ಅಷ್ಟೇ ನಾವೆಲ್ಲ ಲೇಟಾಗಿ ಎದ್ದೋಳೋಣ ಅಂತ ಅಂದ್ಕೊಂಡಿದ್ದು. ಸೊ 7 ಗಂಟೆಗೇ ಎದ್ವಿ ಎಲ್ಲನೂ. ಈಚೆ ಬಂದ್ವಿ, ಅಂದರೆ ರೂಮ್ಸಿಂದ ಈಚೆ ಬಂದಿದ ತಕ್ಷಣ ಅಲ್ಲಿ ಸಿಟ್ಔಟ್ ಇತ್ತಲ್ಲ ಗ್ರೀನ್, ಇಲ್ಲೇ ಮಲ್ಕೊಂಡು ಒಂದು ಸ್ವಲ್ಪ ವಿಟಮಿನ್ ಡಿ ತಗೋತಾ ಇದ್ವಿ. ಮತ್ತು ಎಲ್ಲರೂ ಹಾಗೆ ಕಪಲ್ಸ್ ಬೇರೆಯವರೆಲ್ಲನೂ ಎದ್ದು ಬಂದರು, ಒಂದು ಕಡೆ ಮೀಟ್ ಆಗಿಬಿಟ್ಟು ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅದೊಂದು 1 hour. ಅದಾದಮೇಲೆ ಟೀ ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ಇರುತ್ತಲ್ಲ ನಮ್ಮದು ರೊಟೀನು. ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. 8 to 10 ಎಲ್ಲ ಥರನೂ ಇತ್ತು ಬ್ರೇಕ್ಫಾಸ್ಟ್. ಅಂದರೆ ನನಗೆ ಹಿಂದಿನ ದಿವಸ ನಿದ್ದೆ ಸರಿ ಹೋಗ್ಲಿಲ್ವಲ್ಲ, ಹಂಗಾಗಿ ನಂಗೆ ಬೆಳಗ್ಗೆ ಏನೂ ತಿನ್ನೋಕ್ಕಾಗಲಿಲ್ಲ ಅಷ್ಟು. ಸೊ ಒಂದು ಅರ್ಧ ದೋಸೆ ತಿಂದ್ಬಿಟ್ಟು ವಾಟರ್ ಮೆಲನ್ ಜ್ಯೂಸ್ ಕೊಡಿದೆ. ಸೊ ಹಂಗೆ ಸಮಾಧಾನ ಅಷ್ಟೇ, ಇನ್ನೇನು ತಿನ್ನೋಕ್ಕಾಗಲಿಲ್ಲ. ಫ್ರೂಟ್ಸ್ ಅಂಥದ್ರಲ್ಲಿ ಮ್ಯಾನೇಜ್ ಮಾಡಿಕೊಂಡೆ. ಎಷ್ಟೊಂದು ಥರ ಇರುತ್ತೆ, ಬಟ್ ತಿನ್ನೋರಾದರೆ ಓಕೆ, ನನಗಾಗಲಿಲ್ಲ. ಇವಾಗ ನೆಕ್ಸ್ಟ್ ಡೇ ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಣ ಅಂತ ಬಂದ್ವಿ. ಇವತ್ತಂತೂ ಸಖತ್ತು ಬಿಸಿಲು, 1 ನಿಮಿಷನೂ ಎಲ್ಲೂ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಾನು ರೋಪ್ ಸೈಕ್ಲಿಂಗ್ ಮಾಡಿದೆ. ನನಗೆ ಯಾಕೋ ಈ ನಡುವೆ ಹೈಟ್ಸ್ ಭಯ ಜಾಸ್ತಿ. ಸ್ಟಾರ್ಟ್ ಮಾಡಿದೆ, ಯಾಕೋ ಭಯ ಅನಿಸ್ತು. ಆಮೇಲೆ ಹೆಂಗೋ ಹೋದೆ ಫುಲ್ಲೂ. ತಿರ್ಗಾ ಅದು ರಿಟರ್ನ್ ನನಗೆ ಭಯ ಆಯಿತು, ನಾನು ಹೋಗಲಿಲ್ಲ ಅಷ್ಟೇ. ಅದಾದಮೇಲೆ ಮಕ್ಕಳಿಗೆ ಹಾರ್ಸ್ ರೈಡಿಂಗ್ ಅದೆಲ್ಲನೂ ಇತ್ತು. ಅದು ನಮ್ಮ ಪಾಯಿಂಟ್ಸಲ್ಲೇ ಇದಾಗುತ್ತೆ ಅವ್ರಿಗೂ. ಹಾರ್ಸ್ ರೈಡಿಂಗಿಗೆ 5 points ಏನೋ ಇರುತ್ತೆ. ದಿಹಾನ್ ಫಸ್ಟ್ ಹೆದ್ರುಕೊಂಡ, ಅಂದರೆ ಯಾವತ್ತೂ ಮಾಡಿಲ್ವಲ್ಲ, ಸೊ ಹೆದ್ರುಕೊತಾ ಇದ್ದ. ಅದಾದಮೇಲೆ ದಿಹಾನ್ ಹಾರ್ಸ್ ರೈಡಿಂಗ್ ಹೆದ್ರುಕೊತಾ ಇಲ್ವಾ, ಅವನು ಹಾರ್ಸ್ ರೈಡಿಂಗ್ ಮಾಡ್ದ. ವಾಕ್ ಮಾಡಿಸ್ತಾ ಇದ್ದೀನಿ, ವಾಕು. ಈ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಕ್ಷತ್ರ ಆಡಲಿಲ್ಲ. ಇದು 1 ರೌಂಡ್ ಮಾತ್ರ ಸುಮ್ಮನೆ ಇಟ್ಕೊಂಡು ಕರ್ಕೊಂಡೋಗಿ ಬಂದ್ವಿ ಅಷ್ಟೇ, ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ದಿಹಾನ್ ಎಂಜಾಯ್ ಮಾಡ್ದ ಇದು. ಇದಾದಮೇಲೆ ನೆಕ್ಸ್ಟ್ ರೈಡ್ಸು, ನಾವು ರೂಮ್ಸ್ ಏನಿದೆ, ನಾವು ರೂಮ್ಸ್ ಮಾಡಿರೋದು ಒಂದು ಕಡೆ ಇರುತ್ತೆ.
ಮತ್ತು ರೈಡ್ಸ್ ಆಗಿರ್ಬೋದು, ಅದು ಗೇಮ್ಸ್ ಏನಿದೆ ಅದೆಲ್ಲ ಆ ಕಡೆ ಇರೋದು. ತುಂಬ ಅಂದರೆ ಇದು ನಮ್ದು ಈ ಎಂಡ್ ಅಂದರೆ ಇನ್ನೊಂದು ಆ ಕಡೆ ಎಂಡ್. ಅದು ಹುಡ್ಕೋಕ್ಕೆ ನಮ್ಗೆ ಎಷ್ಟೊತ್ತಾಗ್ಬಿಡ್ತು. ಈ ಬಿಸಿಲಿಗೂ ಅದಕ್ಕೂ ನಡೆಯೋಕ್ಕೂ ಆಗಲ್ಲ, ನೀರು ಕುಡಿತಾನೆ ಇರಬೇಕು ಅನಿಸುತ್ತೆ. ಆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಈ ಕಡೆ ಅಂದರೆ ಜಾಸ್ತಿನೇ ದೂರ. ನಾವು ರೂಮ್ಸ್ ಮಾಡಿದ್ದಕ್ಕಿಂತ ಇದು ಆ ಎಂಡಿಗೆ, ಇದು ಈ ಎಂಡಿಗೆ ಮಾಡಿದ್ದಾರೆ. ಇಲ್ಲಿ ನಾವು ಬೇರೆ ಎಕ್ಸ್ಟ್ರಾ ಹೆಂಗಿದ್ರು ಈ ಕೂಪನ್ಸ್ ಎಲ್ಲ ಆ್ಯಡ್ ಆಗಿದೆಯಲ್ಲ, ಎಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಆಡಿಕೊಂಡು, ಮತ್ತು ನಮಗೆ ಲಂಚ್ ಇನ್ಕ್ಲೂಡ್ ಇರಲಿಲ್ಲ. ಸೊ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ನಮ್ಗೆ ಈ 5 o'clockವರೆಗೂ ಬೇಕಾದರೆ ಇರ್ಬೋದು, ಬಟ್ ಲಂಚ್ ಎಲ್ಲ ಇನ್ಕ್ಲೂಡೆಡ್ ಇರೋಲ್ಲ. ಸೊ ಹಾಗಾಗಿ ನಾವು 1 ಗಂಟೆಗೇನೋ ಬಿಟ್ವಿ ಅಲ್ಲಿ. ಇದೆಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಕೊಂಡು ಮಕ್ಳಿಗೂ ಅವ್ರಿಗೂ ಸುಸ್ತಾಗ್ಬಿಟ್ಟಿತ್ತು. ಬಿಸಿಲಲ್ಲಿ ಜಾಸ್ತಿ ನಡೆಯೋಕ್ಕಾಗಲ್ಲ. ಹಂಗೆ ನೋಡೋಕೆ ಹೋದರೆ ನಮಗೆ ಹಿಂದಿನ ದಿವಸನೇ ಆ ಕ್ಲೈಮೇಟೇ ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಅಂದ್ಕೊಂಡು, ಫಸ್ಟ್ ಆ ಕ್ಲೈಮೇಟ್ ಇದ್ದಾಗ ಅಂದ್ಕೊತಾ ಇದ್ವಿ, ಏನಿವತ್ತು ಈ ಥರ ಕ್ಲೈಮೇಟ್ ಇದೆ, ಇವತ್ತೇ ಹಿಂಗಿರ್ಬೇಕಾಯ್ತಾ ಅಂತ. ಬಟ್ ಹಂಗೆ ಈ ಸಮ್ಮರಲ್ಲಿ ನೋಡೋಕೆ ಹೋದರೆ ಎಲ್ಲೂ ಈಚೆನೇ ಬರೋದು ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಅವತ್ತೇ ಚೆನ್ನಾಗಿತ್ತು, ಇವತ್ತು ತುಂಬಾ ಬಿಸಿಲಿತ್ತು. ಫಿಶ್ ಸ್ಪಾ ಅದೆಲ್ಲ ಅದೂ ಅಷ್ಟೇ, ಎಲ್ಲದಕ್ಕೂ ಕೂಪನ್ಸ್ ಇರುತ್ತೆ. ನನಗಿದು ಇಷ್ಟ ಆಗಲ್ಲ, ಅದಕ್ಕೆ ಇವ್ರಿಗೇ ಮಾಡ್ಕೊಳ್ಳೋದಕ್ಕೆ ಹೇಳಿದೆ. ಮಕ್ಕಳು ಫಿಶೆಲ್ಲ ನೋಡಿ ಸ್ವಲ್ಪ ಎಂಜಾಯ್ ಮಾಡಿದ್ರು. ಇದು ರೋಪ್ವೇ ಇದು ಯಾವುದೂ ನಾನು ಆಡಿಲ್ಲ, ಜಸ್ಟ್ ನೋಡ್ತಾ ಇದ್ದಿದ್ದು ಅಷ್ಟೇ. ಇದೆಲ್ಲ ಮುಗಿಸ್ಕೊಂಡು ಯಾವಾಗ ಬಂದು ಕಾರಲ್ಲಿ AC ಹಾಕ್ಕೊಂಡು ಕುತ್ಕೋತೀವಪ್ಪ ಅಂತ ಅನಿಸ್ಬಿಟ್ಟಿತ್ತು. ಸೊ ಇದಾಗಿತ್ತು. ಬರ್ತಾ ತಾಜ್ ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಧ್ಯಾಹ್ನ 3-4ಗೆಲ್ಲ ಮನೆಗೆ ರೀಚ್ ಆದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.